ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ಅವಧಿಗಳಲ್ಲಿ ನಾವು ಯುರೋಪಿನ ಇತಿಹಾಸದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಅದರಲ್ಲೂ ಯುರೋಪಿನ ರಾಜಕೀಯವನ್ನು ಸುಮಾರು 40 ವರ್ಷಗಳ ಕಾಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಂತಹ ಮೆಟರ್ನಿಕ್ನ ಜೀವನ ಮತ್ತು ಯುರೋಪ್ನ ರಾಜಕೀಯದಲ್ಲಿ ಅವನ ಒಂದು ಪಾತ್ರ ಏನು, ಹಾಗೆ ವಿವಿಧ ದೇಶಗಳೊಂದಿಗೆ ಅವನು ಹೊಂದಿದಂತಹ ಸಂಬಂಧ ಏನು ಅನ್ನೋದ್ರ ಬಗ್ಗೆ ನಾವು ಸುದೀರ್ಘವಾದಂತಹ ಒಂದು ಚರ್ಚೆಯನ್ನು ಮಾಡ್ತಾ ಹೋದೋ. ಈ ಒಂದು ಅವಧಿಯಲ್ಲಿ ನಾವು ನಿಮ್ಮ 3ನೇ ಅಧ್ಯಾಯವಾದಂತಹ ಇಟಲಿಯ ಏಕೀಕರಣದ ಬಗ್ಗೆ, ಇಟಲಿಯ ಏಕೀಕರಣಕ್ಕೆ ಕಾರಣಗಳು ಏನೇನು, ಆ ಏಕೀಕರಣಕ್ಕೆ ಮುಂಚೆ ಇಟಲಿಯ ಒಂದು ಪರಿಸ್ಥಿತಿ ಏನಾಗಿತ್ತು, ಇಟಲಿ ಏಕೀಕರಣದ ರೂವಾರಿಗಳು ಯಾರ್ಯಾರು, ಹೇಗೆ ಅದು ಏಕೀಕರಣವನ್ನು ಸಾಧಿಸ್ತಾ ಹೋಯಿತು, ಅದರ ಒಂದು ಪರಿಣಾಮಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಮುಂದೆ ಈ ಒಂದು ಅವಧಿಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, 19ನೇ ಶತಮಾನವನ್ನು ಯುರೋಪ್ನ ಚರಿತ್ರೆಯಲ್ಲಿ ರಾಷ್ಟ್ರೀಯತೆಯ ಯುಗ ಎಂಬುದಾಗಿ ಇತಿಹಾಸಕಾರರು ಕರೆದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕಂದರೆ ಏನು 1789ರ ಫ್ರೆಂಚ್ ಕ್ರಾಂತಿಯ ಪರಿಣಾಮವಾಗಿ ಅದರ ಒಂದು ತತ್ವಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಈ ಒಂದು ಅಂಶಗಳೇನು ಮಾಡ್ತವೆ, ಇಡೀ ಯುರೋಪಿನಾದ್ಯಂತ ತನ್ನ ಛಾಪನ್ನು ಮೂಡಿಸ್ತಾ ಹೋಗ್ತವೆ, ತಮ್ಮ ಧ್ವನಿಯನ್ನು ಅಲ್ಲಿ ಎತ್ತಾ ಹೋಗ್ತವೆ. ಅವು ರಾಷ್ಟ್ರೀಯತೆಯ ಪ್ರವಾಹವನ್ನು ಯುರೋಪಿನಲ್ಲಿ ಹರಿದು ಬಿಡ್ತಾ ಹೋಗ್ತವೆ. ಎಲ್ಲ ರಾಷ್ಟ್ರಗಳು ಪ್ರಜಾ ಸರ್ಕಾರಗಳಾಗಿ ಬೇಡಿಕೆಯನ್ನು ಇಡೋದು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಎಲ್ಲ ರಾಷ್ಟ್ರಗಳು ರಾಜಪ್ರಭುತ್ವವನ್ನು, ನಿರಂಕುಶ ಪ್ರಭುತ್ವವನ್ನು ಹೋಗಲಾಡಿಸಿ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಅಲ್ಲಿನ ಒಂದು ಜನತೆ ಸರ್ಕಾರದ ವಿರುದ್ಧ ದಂಗೆಯನ್ನು ಎದ್ದು ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಅವರು ಸ್ಥಾಪನೆಯನ್ನು ಮಾಡೋದು ನಾವು ನೋಡ್ತಾ ಹೋಗ್ಬೋದು. 1821ರ ಗ್ರೀಕರ ಸ್ವಾತಂತ್ರ್ಯ ಆಗಿರ್ಬೋದು, ಹಾಗೆ ಬಾಲ್ಕನ್ ರಾಷ್ಟ್ರಗಳ ಒಂದು ಸ್ವಾತಂತ್ರ್ಯ ಆಗಿರ್ಬೋದು, ಹಾಗೆ ಪೋಲೆಂಡ್ ಆಗಿರ್ಬೋದು, ರುಮೇನಿಯಾ, ಹಂಗೇರಿಯಾ, ಸರ್ಬಿಯಾ, ಸ್ಪೇನ್ ಮತ್ತು ಬೆಲ್ಜಿಯಂ, ಹೀಗೆ ಹಾದು ಹೋದಂತಹ ರಾಷ್ಟ್ರೀಯತೆ ಕೊನೆಗೆ ಇಟಲಿ ಮತ್ತು ಜರ್ಮನಿಗಳಲ್ಲಿ ಕೂಡ ಅವುಗಳು ತಲುಪೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು ಕಡೆ ಮೆಟರ್ನಿಕ್ ಈ ಒಂದು ಕ್ರಾಂತಿಗಳನ್ನು, ರಾಷ್ಟ್ರೀಯ ಚಳುವಳಿಗಳನ್ನು ಅಡಗಿಸ್ತಾ ಹೋದರೆ ಮತ್ತೊಂದೆಡೆ ಅವು ಪ್ರಬಲವಾಗಿ ನಿಂತ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಈ ಒಂದು ಗ್ರೀಕ್ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಆರಂಭವಾದಂತಹ ಯುರೋಪಿನ ರಾಷ್ಟ್ರೀಯ ಚಳುವಳಿ ಮುಂದೆ ಅದು ಸರ್ಬಿಯಾ ದೇಶಕ್ಕೆ, ಬಾಲ್ಕನ್ ರಾಷ್ಟ್ರಗಳ ಒಂದು ಹೋರಾಟಕ್ಕೆ, ಟರ್ಕಿ ಆಗಿರ್ಬೋದು, ಪೋಲೆಂಡ್ ಆಗಿರ್ಬೋದು, ಮತ್ತು ರುಮೇನಿಯಾ, ಬೆಲ್ಜಿಯಂ, ಹಂಗೇರಿಗಳಲ್ಲಿ ಅದು ಹಾದು ಹೋಗಿ ಕೊನೆಗೆ ಇಟಲಿ ಮತ್ತು ಜರ್ಮನಿಗಳನ್ನು ಸೇರ್ತಾ ಹೋಗುತ್ತೆ. ಅವೆರಡು ಆಸ್ಟ್ರಿಯಾದ ದಬ್ಬಾಳಿಕೆಯಿಂದ ವಿಮುಕ್ತಿಯನ್ನು ಹೊಂದಲಿಕ್ಕೆ ಏಕೀಕರಣ ಚಳುವಳಿಗಳಲ್ಲಿ ತೊಡಗಿಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಯಾವುದೆರಡು? ಇಟಲಿ ಮತ್ತು ಜರ್ಮನಿ. ಇವೆರಡೂ ಕೂಡ ಏನೋ ಆ ಒಂದು ಆಸ್ಟ್ರಿಯಾದ ಒಂದು ಹಿಡಿತದಲ್ಲಿ ಏನಿತ್ತೋ ಆ ಒಂದು ಆಸ್ಟ್ರಿಯಾದ ಹಿಡಿತದಿಂದ, ಮೆಟರ್ನಿಕ್ನ ಒಂದು ಹಿಡಿತದಿಂದ ಅವು ಮುಕ್ತಿಯಾಗಲಿಕ್ಕೆ ಆ ಒಂದು ಏಕೀಕರಣ ಚಳುವಳಿಗಳು ಆ ಒಂದು ದೇಶಗಳಲ್ಲಿ ಕಾಣಿಸ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಈ ಒಂದು ಇಟಲಿ ಏಕೀಕರಣ ಆಗೋಕ್ಕೂ ಮುಂಚೆ ಯುರೋಪಿನ ಒಂದು ಪರಿಸ್ಥಿತಿ ಅಥವಾ ಹಿನ್ನೆಲೆ ಏನಿತ್ತು ಅನ್ನೋದ್ರ ಬಗ್ಗೆ. ಹೀಗೆ 1789ರ ಫ್ರೆಂಚ್ ಕ್ರಾಂತಿಯ ಪರಿಣಾಮವಾಗಿ ಏನಾಗುತ್ತೆ, ಇಡೀ ಯುರೋಪಿನಾದ್ಯಂತ ರಾಷ್ಟ್ರೀಯ ಚಳುವಳಿಗಳು ಕಾಣಿಸ್ಕೊಳ್ತಾ ಹೋಗ್ತವೆ, ಕ್ರಾಂತಿಗಳು ಸಂಭವಿಸ್ತಾ ಹೋಗ್ತವೆ, ರಾಜಪ್ರಭುತ್ವದ ವಿರುದ್ಧ ದಂಗೆಗಳು ಎದ್ದು ಅಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಸ್ಥಾಪನೆಯಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಬನ್ನಿ ಇಟಲಿಯ ಒಂದು ಏಕೀಕರಣದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಇಟಲಿಯ ಏಕೀಕರಣವನ್ನು ಸಾಧಿಸುವ ಮುಂಚೆ ಇಟಲಿಯ ಪರಿಸ್ಥಿತಿ ಏನಾಗಿತ್ತು, ಅದರ ಒಂದು ಭೂಪಟ
ಏನಾಗಿತ್ತು ಅಥವಾ ಅದರ ಒಂದು ಭೂಭಾಗದ ಚಿತ್ರಣ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಅಧ್ಯಯನವನ್ನು ಮಾಡಬೇಕಾದ್ದು ಇಟಲಿ ಮತ್ತೆ ವಿಯೆನ್ನಾ ಕಾಂಗ್ರೆಸ್ ನಡುವಿನ ಸಂಬಂಧ ಹೇಗಿತ್ತು. ಅಂದ್ರೆ ವಿಯೆನ್ನಾ ಕಾಂಗ್ರೆಸ್ ಇಟಲಿಯನ್ನ ಹೇಗೆ ಛಿದ್ರಗೊಳಿಸ್ತಾ ಹೋಯಿತು, ಮೆಟರ್ನಿಕ್ ಹೇಗೆ ಅದರ ಒಂದು ಲಾಭವನ್ನ ಪಡ್ಕೊಳ್ತಾ ಹೋದ. ಇದನ್ನ ಆಲ್ರೆಡಿ ನೀವು ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದನ್ನು ನೀವು ಅಧ್ಯಯನವನ್ನ ಮಾಡಿದಿರಾ. ಆದರೂ ಕೂಡ ಇಟಲಿಯ ಏಕೀಕರಣವನ್ನು ಸಾಧಿಸಬೇಕಾದ್ರೆ ಅದರ ಒಂದು ಅಧ್ಯಯನವನ್ನು ನಾವು ಮಾಡಬೇಕಾದ್ರೆ ಅದರ ಒಂದು ಪೂರ್ವ ಚಿತ್ರಣವನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಈಗ ಆಲ್ರೆಡಿ ಹೇಳಿದಾಗೆ 19ನೇ ಶತಮಾನದ ಒಂದು ಆರಂಭದಲ್ಲಿ ಇಟಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಗಳಾಗಿ ಒಡೆದು ಹೋಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದರ ಬಹುಭಾಗಗಳು ಪರಕೀಯರ ಒಂದು ಆಳ್ವಿಕೆಯಲ್ಲಿ ಅದು ಉಳಿದಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಅವುಗಳ ನಡುವೆ ಐಕ್ಯತೆ ಇರಲಿಲ್ಲ. ಅಂದ್ರೆ ಇಟಲಿಯ ಏನು ಸಣ್ಣ ಪುಟ್ಟ ರಾಜ್ಯಗಳಿದ್ದೋ ಅಥವಾ ಪ್ರಾಂತ್ಯಗಳಿದ್ದೋ ನಗರಗಳಿದ್ದೋ ಅವುಗಳ ನಡುವೆ ಯಾವುದೇ ರೀತಿಯಾದಂತಹ ಐಕ್ಯತೆ ಇರಲಿಲ್ಲ. ಜೊತೆಗೆ ಪರಕೀಯರು ಆ ಸಣ್ಣ ಪುಟ್ಟ ರಾಜ್ಯಗಳನ್ನ ತಮ್ಮ ವಸಾಹತುಗಳಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಹೀಗೆ ಇಟಲಿ ಅನ್ನೋದು ಛಿದ್ರವಾಗಿ ಪರಕೀಯರಲ್ಲಿ ಹಂಚಿ ಹೋಗಿರೋದು ನಾವು ನೋಡ್ತಾ ಹೋಗ್ಬೋದು. ಇಟಲಿಯಲ್ಲಿ ಸಂಸ್ಕೃತಿ ಇತ್ತು, ಜನಾಂಗ ಕೂಡ ಇತ್ತು, ಆದರೆ ರಾಷ್ಟ್ರೀಯತೆ ಅವರಲ್ಲಿ ಇರಲಿಲ್ಲ ಅಥವಾ ರಾಷ್ಟ್ರೀಯ ಐಕ್ಯತೆ ಅವರಲ್ಲಿ ಇರಲಿಲ್ಲ. ಹೀಗಾಗಿ ಇಟಲಿ ಸಣ್ಣ ಪುಟ್ಟ ರಾಜ್ಯಗಳಾಗಿ ಅದು ಒಡೆದೋಗಿರುತ್ತೆ. ಒಟ್ಟಾರೆ ರಾಷ್ಟ್ರ ಅನ್ನೋದು ಇಟಲಿಯಲ್ಲಿ ಇರೋದಿರಲಿಲ್ಲ. ಹೀಗಾಗಿ ಈ ಒಂದು ಇಟಲಿಯನ್ನ ಒಂದು ರಾಷ್ಟ್ರ ಎಂದು ಕರೆಯುವುದಕ್ಕಿಂತ ಅದೊಂದು ಭೌಗೋಳಿಕ ಅನ್ವೇಷಣೆ ಅಥವಾ ಭೌಗೋಳಿಕ ಉಚ್ಚಾರಣೆ ಎಂಬುದಾಗಿ ಕರೆಯುವುದು ಸೂಕ್ತ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಆ ಒಂದು ಪ್ರಾಂತ್ಯಗಳು, ಸಣ್ಣ ಸಣ್ಣ ಪ್ರಾಂತ್ಯಗಳು ಏನು ಪರಕೀಯರಲ್ಲಿ ಹಂಚಿ ಹೋಗಿದ್ದೋ ಆ ಒಂದು ಉದ್ದೇಶದಿಂದ ಇಟಲಿಯನ್ನು ಏನ್ ಮಾಡಿದ್ರೆ ಅದೊಂದು ಭೌಗೋಳಿಕ ಉಚ್ಚಾರಣೆ ಎಂಬುದಾಗಿ ಅದನ್ನ ನಾವು ಕರೀತಾ ಹೋಗ್ಬೋದು. ಹೀಗಾಗಿ ಇಟಲಿಯಲ್ಲಿ ಬಹುಕಾಲ ಐಕ್ಯತೆ ಮೂಡಿರಲಿಲ್ಲ. ಹೀಗಾಗಿ ಆಸ್ಟ್ರಿಯಾ ಇಟಲಿಯ ಒಂದು ಐಕ್ಯತೆಗೆ ಅಡ್ಡಿಯಾಗಿದ್ದು ಅಲ್ಲಿನ ಉದಾರವಾದಿ ತತ್ವಗಳು ತಲೆ ಎತ್ತದಂತೆ ಮೆಟರ್ನಿಕ್ ಕ್ರಮವನ್ನು ಕೈಗೊಂಡಿರೋದು ನಾವು ನೋಡ್ತಾ ಹೋಗ್ಬೋದು. ಮೆಟರ್ನಿಕ್ ಮತ್ತೆ ಇಟಲಿ ನಡುವಿನ ಸಂಬಂಧವನ್ನ ನಾವು ಅವಲೋಕನವನ್ನು ಮಾಡಿದಾಗ ಅಲ್ಲಿ ಏನು ದಂಗೆಗಳು ಸಂಭವಿಸ್ತಾ ಹೋದೋ ಆ ಒಂದು ಪ್ರಾಂತ್ಯಗಳಿಗೆ ಹೋಗಿ ಮೆಟರ್ನಿಕ್ ಅವುಗಳನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನವನ್ನ ಹೇಗ್ ಮಾಡ್ದ ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋದೋ. ಹೀಗೆ 1815ರ ವಿಯೆನ್ನಾ ಕಾಂಗ್ರೆಸ್ನ ಅಧ್ಯಕ್ಷನಾದಂತಹ ಮೆಟರ್ನಿಕ್ ಏನ್ ಮಾಡ್ತಾನೆ, ಇಟಲಿಯನ್ನ ವಿಭಜಿಸಿ ಅದನ್ನ ವಿದೇಶಿಯರ ಒಂದು ಆಳ್ವಿಕೆಗೆ ಒಳಪಡಿಸೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಆ ಒಂದು ಇಟಲಿಯನ್ನ ಯಾವ ಯಾವ ರೀತಿಯಲ್ಲಿ ಅದನ್ನ ಛಿದ್ರಗೊಳಿಸ್ತಾ ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ಇಟಲಿಯ ಲೊಂಬಾರ್ಡಿ ಮತ್ತೆ ವೆನಿಷಿಯಾ ರಾಜ್ಯಗಳನ್ನ ಆಸ್ಟ್ರಿಯಾದ ನೇರ ಆಳ್ವಿಕೆಗೆ ಅವನು ಒಳಪಡಿಸ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ನಾವು ಚರ್ಚೆ ಮಾಡ್ತಿರೋದು ಅಂದ್ರೆ ಏನಪ್ಪಾ ಅಂದ್ರೆ ವಿಯೆನ್ನಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದಂತಹ ಮೆಟರ್ನಿಕ್ ಹೇಗೆ ಇಟಲಿಯನ್ನ ವಿಭಜನೆಯನ್ನ ಮಾಡಿ ಪರಕೀಯರ ಒಂದು ಆಶ್ರಯದಲ್ಲಿ ಅದನ್ನ ಇಡ್ತಾ ಹೋದ. ಅದರಲ್ಲಿ ಮೊದಲನೇ ಹೆಜ್ಜೆ ಏನಪ್ಪಾ ಅಂತಂದ್ರೆ ಲೊಂಬಾರ್ಡಿ ಮತ್ತೆ ವೆನಿಷಿಯಾ ಪ್ರಾಂತ್ಯಗಳೇನಿವೆ ಅವುಗಳನ್ನ ತನ್ನ ನೇರ ಹಿಡಿತಕ್ಕೆ ಅವುಗಳನ್ನ ತೆಗೆದುಕೊಳ್ತಾ ಹೋಗ್ತಾನೆ. ಇನ್ನು ಮಧ್ಯ ಇಟಲಿಯ ಫಾರ್ಮಾ, ಮೊಡೆನ್ನಾ, ಟಸ್ಕನಿಗಳನ್ನ ಆಸ್ಟ್ರಿಯಾದ ಆಬ್ಸ್ಬರ್ಗ್ ಮನೆತನದವರಿಗೆ ಅದನ್ನ ವಹಿಸ್ತಾ ಹೋಗ್ತಾನೆ. ಮತ್ತೆ ಫಾರ್ಮಾ ಅನ್ನೋ ಒಂದು ಪ್ರಾಂತ್ಯ ಏನಿದೆ ಅದನ್ನ ಈ ಒಂದು ನೆಪೋಲಿಯನ್ನ ಪತ್ನಿಯಾದಂತಹ ಮೇರಿ ಲೂಯಿಸ್ಗೆ ಆ ಒಂದು ಪ್ರಾಂತ್ಯವನ್ನ ಕೊಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಎರಡನೇದಾಗಿ ಮೊಡೆನ್ನಾ ಮತ್ತೆ ಟಸ್ಕನಿ ಹಾಗೆ ಮಧ್ಯ ಇಟಲಿ ಸೇರಿದಂತೆ ಆ ಒಂದು ಪ್ರಾಂತ್ಯವನ್ನ ಆಸ್ಟ್ರಿಯಾದ ರಾಜಮನೆತನವಾದಂತಹ ಆಬ್ಸ್ಬರ್ಗ್ ರಾಜಮನೆತನಕ್ಕೆ ಅದನ್ನ ವಹಿಸ್ತಾ ಹೋಗ್ತಾರೆ. ಇನ್ನು ಫಾರ್ಮಾ ಅನ್ನೋ ಒಂದು ಪ್ರಾಂತ್ಯವನ್ನ ನೆಪೋಲಿಯನ್ನ ಪತ್ನಿಯಾದಂತಹ ಮೇರಿ ಲೂಯಿಸ್ಗೆ ಕೊಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಮೂರನೇದಾಗಿ ಇಟಲಿಯ ರೋಮ್ ಪ್ರಾಂತ್ಯವನ್ನ ಪೋಪ್ನ ಆಳ್ವಿಕೆಗೆ, ಅಂದ್ರೆ ಏನು ಕ್ರಿಶ್ಚಿಯನರ ಅಥವಾ ರೋಮ್ನ ಗುರುವಾದಂತಹ ಪಾದ್ರಿಯಾದಂತಹ ಪೋಪ್ನ ಒಂದು ಆಳ್ವಿಕೆಗೆ ಅದನ್ನ ಒಳಪಡಿಸಲಾಗುತ್ತೆ. ರೋಮ್ನ ಸುತ್ತಮುತ್ತ ಇದ್ದಂತಹ ಮಾರ್ಚಸ್, ಉಂಬ್ರಿಯಾ, ರೋಮಾಗ್ನ ಮತ್ತೆ ಬೊಲೋಗ್ಗಳನ್ನ ಪೋಪ್ ರಾಜ್ಯಗಳೆಂದು ಕರೆದು ಅವುಗಳನ್ನು ಸಹ ಪೋಪನಿಗೆ ವಹಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಫ್ರಾನ್ಸ್ ಪೋಪ್ನಿಗೆ ರಕ್ಷಣೆಯನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ
ಆ ಪೋಪ್ನ ರಕ್ಷಣೆಯ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದರೆ 18ನೇ ಲೂಯಿ ಮೇಲೆ ಅಥವಾ ಫ್ರಾನ್ಸ್ನ ಮೇಲೆ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮಧ್ಯ ಇಟಲಿಯನ್ನ ಆಬ್ಸ್ಬರ್ಗ್ ಮನೆತನದವರಿಗೆ ಕೊಟ್ಟರೆ ರೋಮ್ನ ಸುತ್ತಮುತ್ತಲ ಭಾಗಗಳನ್ನು ಮತ್ತೆ ರೋಮನ್ನ ಏನು ಮಾಡ್ತಾನೆ ಪೋಪ್ನ ಒಂದು ಆಳ್ವಿಕೆಗೆ ಒಳಪಡಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು 4ನೇದಾಗಿ ದಕ್ಷಿಣ ಇಟಲಿಯ ಸಿಸಲಿ ಮತ್ತೆ ನೇಪಲ್ಸ್ಗಳನ್ನು, ದಕ್ಷಿಣ ಇಟಲಿಯ ಸಿಸಲಿ ಮತ್ತೆ ನೇಪಲ್ಸ್ ಪ್ರಾಂತ್ಯಗಳೇನಿವೆ ಅವುಗಳನ್ನು ಫ್ರಾನ್ಸ್ನ ಬೋರ್ಬನ್ ಸಂತತಿಯ ರಾಜನಾದಂತಹ ಫರ್ಡಿನ್ಯಾಂಡ್ಗೆ ಅವುಗಳನ್ನು ವಹಿಸ್ತಾ ಹೋಗ್ತಾನೆ. ಯಾವ್ಯಾವುದು ಸಿಸಲಿ ಮತ್ತೆ ನೇಪಲ್ಸ್ ಪ್ರಾಂತ್ಯಗಳೇನಿವೆ ಅವೆರಡನ್ನ ಬೋರ್ಬನ್ ಸಂತತಿಯ ಫರ್ಡಿನ್ಯಾಂಡ್ಗೆ ಅವನು ವಹಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು 5ನೇದಾಗಿ ಸಾರ್ಡಿನಿಯಾ, ಜಿನೋವಾ ಮತ್ತೆ ಪೀಡ್ ಮಾಂಟ್ಗಳನ್ನ ಸವಾಯಿ ಮನೆತನಕ್ಕೆ ಸೇರಿದಂತಹ ಚಾರ್ಲ್ಸ್ ಆಲ್ಬರ್ಟನ್ಗೆ ಅದನ್ನ ವಹಿಸಲಾಗ್ತಾ ಹೋಗುತ್ತೆ. ಅದರ ರಾಜಧಾನಿ ಯಾವುದಪ್ಪ ಅಂದ್ರೆ ಟ್ಯೂರಿನ್ ಅದರ ಒಂದು ರಾಜಧಾನಿ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಯಾವ್ಯಾವುದು ಸಾರ್ಡಿನಿಯಾ, ಜಿನೇವಾ ಮತ್ತೆ ಪೀಡ್ ಮಾಂಟ್ ಪ್ರಾಂತ್ಯಗಳೇನಿವೆ ಅವುಗಳನ್ನ ಸವಾಯಿ ಮನೆತನಕ್ಕೆ ಸೇರಿದಂತಹ ಚಾರ್ಲ್ಸ್ ಆಲ್ಬರ್ಟ್ ಅನ್ನೋನಿಗೆ ಆ ಒಂದು ಜವಾಬ್ದಾರಿಯನ್ನ, ಆ ಪ್ರಾಂತ್ಯಗಳ ಜವಾಬ್ದಾರಿಯನ್ನ ವಹಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮೆಟರ್ನಿಕ್ ಏನ್ ಮಾಡ್ತಾನೆ ಇಟಲಿಯನ್ನ ಛಿದ್ರಗೊಳಿಸಿ ಅದನ್ನ ವಿಭಿನ್ನ ರಾಜಮನೆತನದವರ ಒಂದು ಜವಾಬ್ದಾರಿಗೆ ವಹಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೇಗೆ ಇದು ಇಟಲಿ ಏಕೀಕರಣದ ಮುಂಚೆ ಇಟಲಿಯ ಪರಿಸ್ಥಿತಿ ಹೇಗಿತ್ತು, ಅದರ ಒಂದು ಭೌಗೋಳಿಕ ರಚನೆ ಹೇಗಿತ್ತು ಅನ್ನೋದು ಇದು. ಮೊದಲನೇದಾಗಿ ಲೊಂಬಾರ್ಡಿ ಮತ್ತೆ ವೆನಿಷಿಯಾ ಆಸ್ಟ್ರಿಯಾದ ನೇರ ಆಳ್ವಿಕೆಗೆ ಒಳಪಟ್ಟರೆ, ಮೊಡೆನ್ನ, ಟಸ್ಕನಿ ಮತ್ತೆ ಮಧ್ಯ ಇಟಲಿ ಸೇರಿದಂತೆ ಅದು ಆಸ್ಟ್ರಿಯಾದ ಆಬ್ಸ್ಬರ್ಗ್ ಮನೆತನದವರಿಗೆ ಕೊಡಲಾಗ್ತಾ ಹೋಗುತ್ತೆ. ಇನ್ನು ಫಾರ್ಮಾ ಪ್ರಾಂತ್ಯ ನೆಪೋಲಿಯನ್ನ ಪತ್ನಿಯಾದಂತಹ ಮೇರಿ ಲೂಯಿಸ್ಗೆ ಕೊಡ್ತಾ ಹೋಗ್ತಾರೆ. ಇನ್ನು ರೋಮ್ ಮತ್ತೆ ಅದರ ಸುತ್ತಮುತ್ತಲ ಪ್ರಾಂತ್ಯಗಳನ್ನು ಒಳಗೊಂಡಂತೆ ಅದನ್ನ ರೋಮ್ನ ಪೋಪ್ಗೆ ನೀಡ್ತಾ ಹೋಗ್ತಾರೆ. ಆ ಪೋಪ್ನ ರಕ್ಷಣೆ ಯಾರಿಗಿರುತ್ತೆ ಅಂದ್ರೆ ಫ್ರಾನ್ಸ್ನ ಒಂದು ಜವಾಬ್ದಾರಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ದಕ್ಷಿಣ ಇಟಲಿಗೆ ಬಂದ್ರೆ ಸಿಸಲಿ ಮತ್ತೆ ನೇಪಲ್ಸ್ ಪ್ರಾಂತ್ಯಗಳನ್ನ ಫ್ರಾನ್ಸಿನ ಬೋರ್ಬನ್ ಸಂತತಿಯ ರಾಜ ಫರ್ಡಿನ್ಯಾಂಡ್ಗೆ ಕೊಡಲಾಗ್ತಾ ಹೋಗುತ್ತೆ. ಅದೇ ರೀತಿ ಸಾರ್ಡಿನಿಯಾ, ಜಿನೋವಾ ಮತ್ತೆ ಪೀಡ್ಮಾಂಟ್ಗಳನ್ನ ಸವಾಯ್ ಮನೆತನಕ್ಕೆ ಸೇರಿದಂತಹ ಚಾರ್ಲ್ಸ್ ಆಲ್ಬರ್ಟ್ಗೆ ಕೊಡಲಾಗ್ತಾ ಹೋಗುತ್ತೆ. ಹೀಗೆ ಇಟಲಿಯ ಮೇಲೆ ಮೆಟರ್ನಿಕ್ನ ಒಂದು ದಬ್ಬಾಳಿಕೆ ಅಥವಾ ಅವನ ಒಂದು ಅಧಿಕಾರ ಸ್ಥಾಪನೆಯಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಪ್ರತಿಗಾಮಿಯಾದಂತಹ ಮೆಟರ್ನಿಕ್ ಇಟಲಿಯಲ್ಲಿ ಸೈನ್ಯವನ್ನ ಇಟ್ಟು ಕ್ರಾಂತಿಕಾರಿ ಚಟುವಟಿಕೆಗಳು ಆಗದಂತೆ ಕ್ರಮವನ್ನು ಕೈಗೊಳ್ತಾ ಹೋಗ್ತಾನೆ. ಮೆಟರ್ನಿಕ್ನು ಇಟಲಿಯನ್ನ ಭೌಗೋಳಿಕ ಪದವಿನ್ಯಾಸ ಮಾತ್ರ ಎಂಬುದಾಗಿ, ಅಂದ್ರೆ ಭೌಗೋಳಿಕವಾಗಿ ಇಟಲಿ ಅನ್ನೋದು ಒಂದು ರಾಷ್ಟ್ರ ಇದೆ ಅನ್ನೋ ಒಂದು ಪದ ಮಾತ್ರ, ಹೆಸರಿಗೆ ಮಾತ್ರ ಇಟಲಿ ಅನ್ನೋ ಒಂದು ಪದ ಇದೆ ಎಂಬುದಾಗಿ ಅದನ್ನ ಕರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಇಟಲಿಯನ್ನರಲ್ಲಿ ರಾಷ್ಟ್ರೀಯ ಐಕ್ಯತೆ ಇರಲಿಲ್ಲ, ರಾಷ್ಟ್ರೀಯತೆ ಅವರಲ್ಲಿ ಇರಲಿಲ್ಲ. ಅದಕ್ಕೆ ನಾಯಕತ್ವದ ಅಭಾವ ಕೂಡ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಪೋಪ್ನು ಸಹ ಇಟಲಿಯ ಐಕ್ಯತೆಗೆ ತಡೆಗೋಡೆಯಂತಿದ್ದು ಈ ಎಲ್ಲ ಕಾರಣದಿಂದ ಇಟಲಿಯ ಐಕ್ಯತೆ ಕಷ್ಟ ಆಗಿದೆ. ಯಾಕಂದ್ರೆ ಇಟಲಿಯ ರಾಜಧಾನಿ ರೋಮ್, ಆ ರೋಮ್ ಅನ್ನ ನೋಡ್ಕೊಳ್ತಿದ್ದ ಪೋಪ್ ಅವನೇ ಈ ಒಂದು ಶತ್ರು ರಾಷ್ಟ್ರಗಳ ಪರವಾಗಿ ನಿಂತ್ಕೊಂಡ ಮೇಲೆ ಇಟಲಿಯ ಏಕೀಕರಣ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದಿಷ್ಟು ಈ ಒಂದು ಇಟಲಿಯ ಏಕೀಕರಣಕ್ಕೆ ಮುಂಚೆ ಇದ್ದಂತಹ ಇಟಲಿಯ ಪರಿಸ್ಥಿತಿ ಅಥವಾ ಅದರ ಒಂದು ಭೌಗೋಳಿಕ ರಚನೆ. ಅರ್ಥ ಆಯ್ತಲ್ಲಪ್ಪ? ಇನ್ನು ನೆಕ್ಸ್ಟ್ ಇಟಲಿಯ ಏಕೀಕರಣಕ್ಕೆ ಕಾರಣವಾದಂತಹ ಅಂಶಗಳೇನೇನು? ಸುಮ್ಮನೆ ಏಕೀಕರಣ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಕಾರಣವಾದಂತಹ ಅಂಶಗಳು ಏನೇನು ಅದನ್ನ ನೋಡೋದಾದ್ರೆ, ಮೊದಲನೇದಾಗಿ ನೆಪೋಲಿಯನ್ನ ಆಡಳಿತ. ಇಟಲಿಯನ್ನರಿಗೆ ರಾಷ್ಟ್ರೀಯ ಮತ್ತೆ ರಾಜಕೀಯ ಐಕ್ಯತೆಯ ದೀಕ್ಷೆಯನ್ನು ಕೊಟ್ಟಂತಹ ಗುರು ಯಾರಪ್ಪ ಅಂದ್ರೆ ಅವನೇ ನೆಪೋಲಿಯನ್ ಬೋನಾಪಾರ್ಟೆ. ನೆಪೋಲಿಯನು ಇಟಲಿಯಲ್ಲಿ ಕೈಗೊಂಡಂತಹ ದಂಡಯಾತ್ರೆಗಳು ಇಟಲಿಯನ್ನಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ ಮೂಡಿಸ್ತಾ ಹೋಗ್ತವೆ. ಅವನು ಇಟಲಿಯಿಂದ ಆಸ್ಟ್ರಿಯಾ ಮತ್ತೆ ಫ್ರಾನ್ಸ್ಗಳನ್ನ ಹೊರಹಾಕಿ ಇಟಲಿಯನ್ನ ಒಗ್ಗೂಡಿಸಿ ರಿಪಬ್ಲಿಕ್ ಅನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಏನು ಈ ಹಿಂದೆ ಫ್ರಾನ್ಸ್ನ ದಬ್ಬಾಳಿಕೆಯಲ್ಲಿ ಇರುತ್ತೆ ಮತ್ತೆ ಆಸ್ಟ್ರಿಯಾದ ದಬ್ಬಾಳಿಕೆ ಇರುತ್ತೆ, ಅವೆರಡರನ್ನ ಹೊರಗಟ್ಟಿ ನೆಪೋಲಿಯನ್ ಏನ್ ಮಾಡ್ತಾನೆ ಇಟಾಲಿಯನ್ ರಿಪಬ್ಲಿಕ್ ಅನ್ನ ಸ್ಥಾಪನೆಯನ್ನು ಮಾಡಿ ಅವರಲ್ಲಿ ರಾಷ್ಟ್ರೀಯತೆ ಭಾವನೆ ಹಾಗೆ ರಾಷ್ಟ್ರೀಯ ಐಕ್ಯತೆ ಅವರಲ್ಲಿ ಮೂಡುವಂತೆ ಅವನು
ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಆತ ಅಲ್ಲಿ ತಂದಂತಹ ಏಕರೂಪದ ಆಡಳಿತ ಇರ್ಬೋದು, ಮತ್ತೆ ಕಾನೂನುಗಳಾಗಿರ್ಬೋದು, ಇವು ಇಟಲಿಯನ್ನಲ್ಲಿ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆಯನ್ನ ಮೂಡಿಸಲಿಕ್ಕೆ ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಪೋಲಿಯನ್ ತಂದಂತಹ ಆಡಳಿತ ಕ್ರಮಗಳು ಮತ್ತೆ ಅವನು ಜಾರಿಗೆ ತಂದಂತಹ ಕಾನೂನುಗಳೇನಿವೆ ಅವು ಇಟಲಿಯಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ ಮೂಡಿಸ್ತಾ ಹೋಗ್ತವೆ. ಅಲ್ಲಿ ನಿರ್ಮಿಸಿದಂತಹ ಸಾರಿಗೆ ಸಂಪರ್ಕಗಳು ಅವುಗಳ ಒಂದು ಸಾಧನಗಳಿಂದಾಗಿ ಏನಾಗುತ್ತೆ, ಇಟಲಿಯನ್ನರಿಗೆ ಹೊರಭಾಗದ ಸಂಪರ್ಕ ದೊರೆತು ವಿಚಾರ ವಿನಿಮಯ ಆಗೋದನ್ನು ಕೂಡ ನೋಡ್ತಾ ಹೋಗ್ಬೋದು. ನೆಪೋಲಿಯನ್ ಇಟಲಿಯನ್ನರ ಪಾಲಿಗೆ ವಿಮೋಚಕನಾಗಿ ಕಂಡಿದ್ದು ಅವನನ್ನ ಇಟಲಿಯ ರಾಜನನ್ನಾಗಿ ಸ್ವೀಕಾರವನ್ನ ಮಾಡಿರುವುದು ಕೂಡ ಒಂದು ಉತ್ತಮ ಬೆಳವಣಿಗೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದ್ರೆ ಏನು ಅವನು ಇಟಲಿಯನ್ನ ಮೇಲೆ ಹೊಂದಿದಂತಹ, ಅವರ ಮೇಲೆ ಇಟ್ಕೊಂಡಿದ್ದಂತಹ ಒಂದು ಮೃದು ಧೋರಣೆ ಅಂತ ಹೇಳ್ತಾ ಹೋಗ್ಬೋದು. ಹೀಗಾಗಿ ಏನು ಫ್ರಾನ್ಸ್ನಲ್ಲಿ ಎಲ್ಲ ರೀತಿಯಾದಂತಹ ಒಂದು ಆಡಳಿತವನ್ನು ಕೊಡ್ತಾ ಹೋದ, ಅದೇ ರೀತಿಯಾದಂತಹ ಆಡಳಿತವನ್ನ ತಮ್ಮ ವಸಾಹತುವಾದಂತಹ ಇಟಲಿಯನ್ನರಿಗೆ ಅವನು ಒದಗಿಸಿಕೊಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಇಟಲಿಯನ್ನರು ನಿಜವಾಗ್ಲೂ ನಮಗೆ ನೆಪೋಲಿಯನ್ ಕೂಡ ನಮ್ಮ ರಾಜ ಎಂಬುದಾಗಿ ಅವರು ಸ್ವೀಕಾರವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಇದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಸಾರ್ಡಿನಿಯಾ ಮತ್ತೆ ಪೀಡ್ಮಾಂಟ್ಗಳನ್ನ ಬಿಟ್ರೆ ಉಳಿದೆಲ್ಲ ಪ್ರಾಂತ್ಯಗಳೇನಾಗಿದ್ದೋ ಹೊರಗುಳಿದಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇಟಲಿಯಿಂದ ಸಾರ್ಡಿನಿಯಾ ಮತ್ತೆ ಪೀಡ್ಮಾಂಟ್ ಅನ್ನೋ ಏನು ಪ್ರಾಂತ್ಯಗಳೇನಿವೆ ಅವೆರಡು ಮಾತ್ರ ಇಟಲಿಯ ಒಂದು ಕೈಯಲ್ಲಿ ಇದ್ದಿತ್ತು. ಇನ್ನೆಲ್ಲ ಪ್ರಾಂತ್ಯಗಳೇನಿವೆ ಅವೆಲ್ಲವೂ ಸಂಪೂರ್ಣವಾಗಿ ಪರಕೀಯರ, ಅದರಲ್ಲೂ ಆಸ್ಟ್ರಿಯಾದ ದಬ್ಬಾಳಿಕೆಗೆ ಅದು ಒಳಪಟ್ಟಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ 1848ರ ಮೆಟರ್ನಿಕ್ನ ಪತನವೂ ಕೂಡ ಈ ಒಂದು ಇಟಲಿಯ ಏಕೀಕರಣಕ್ಕೆ ಸ್ಫೂರ್ತಿಯನ್ನ ಕೊಟ್ಟಿರೋದು ನಾವು ನೋಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ನೆಪೋಲಿಯನ್ ಕೊಟ್ಟಂತಹ ದಕ್ಷವಾದಂತಹ ಆಡಳಿತ, ಏಕರೂಪದ ಒಂದು ಆಡಳಿತ, ಜೊತೆಗೆ ಅವನು ಜಾರಿಗೆ ತಂದಂತಹ ಕಾನೂನುಗಳು ಮತ್ತೆ ಅವನು ನಿರ್ಮಾಣ ಮಾಡಿದಂತಹ ಸಾರಿಗೆ ಸಂಪರ್ಕಗಳೇನಿವೆ ಅವು ಇಟಲಿಯನ್ನಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನ ಮೂಡಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ಅವಕಾಶವಾಗಿ 1848ರಲ್ಲಿ ಮೆಟರ್ನಿಕ್ನ ಒಂದು ಪತನ ಏನಾಗುತ್ತೆ, ಅದು ಕೂಡ ಇಟಲಿಯನ್ನರಿಗೆ ಒಂದು ಒಂದಾಗ್ಲಿಕ್ಕೆ ಅಥವಾ ಏಕೀಕರಣ ಚಳುವಳಿಗಳಲ್ಲಿ ಪ್ರಾರಂಭ ಆಗಲಿಕ್ಕೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಎರಡನೇದಾಗಿ ಯುರೋಪಿನ ರಾಷ್ಟ್ರೀಯತೆ. 19ನೇ ಶತಮಾನವನ್ನು ಈಗಾಗಲೇ ಹೇಳಿದಾಗಲೇ ಯುರೋಪ್ನಲ್ಲಿ ರಾಷ್ಟ್ರೀಯತೆಯ ಯುಗ ಎಂಬುದಾಗಿ ಅದನ್ನು ನಾವು ಕರೆಯುತ್ತಾ ಹೋಗ್ತೀವಿ. ಇಟಲಿಯನ್ನರಲ್ಲಿ ಫ್ರೆಂಚ್ ಕ್ರಾಂತಿಯ ಸಮಾನತೆ, ಭ್ರಾತೃತ್ವ ಹಾಗೆ ಸ್ವಾತಂತ್ರ್ಯ ತತ್ವಗಳಿಂದ ಪ್ರಭಾವಿತರಾದಂತಹ ಇಟಲಿಯನ್ನರು ಹರಿದು ಹಂಚಿ ಹೋಗಿದ್ದಂತಹ ಭೂಭಾಗಗಳನ್ನು ಒಗ್ಗೂಡಿಸಿ ನಾವೆಲ್ಲ ಒಂದು ರಾಷ್ಟ್ರದ ಎಂಬುದಾಗಿ, ಹಾಗಾಗಿ ಅವರು ಒಂದು ರಾಷ್ಟ್ರವನ್ನು ಕಟ್ಟಬೇಕು, ಇಟಲಿಯಲ್ಲಿ ಹರಿದು ಹಂಚಿ ಹೋಗಿರುವಂತಹ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸಬೇಕು, ನಾವೆಲ್ಲರೂ ಒಂದೇ ಎಂಬ ಒಂದು ಭಾವನೆ ಆ ಒಂದು ಬರಲಿಕ್ಕೆ ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಪೋಲಿಯನ್ನ ಯುದ್ಧಗಳು ಸಹ ಅವರಲ್ಲಿ ರಾಷ್ಟ್ರೀಯತೆಯನ್ನ ಮೂಡಿಸ್ತಾ ಹೋಗ್ತವೆ. ಇವಕ್ಕೆಲ್ಲ ಮೆಟರ್ನಿಕ್ನ ಪ್ರತಿಗಾಮಿ ನೀತಿ ಕೂಡ ಕಾರಣ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ. ಇನ್ನು ಮೂರನೇದಾಗಿ ಫ್ರೆಂಚ್ ಕ್ರಾಂತಿಗಳ ಪ್ರಭಾವ. ಫ್ರಾನ್ಸ್ನಲ್ಲಿ ಸಂಭವಿಸಿದಂತಹ 1789, 1830 ಹಾಗೆ 1848ರ ಕ್ರಾಂತಿಗಳು ಇಟಲಿಯನ್ನ ರಾಷ್ಟ್ರೀಯ ಐಕ್ಯತೆಗೆ ತಂದೊಡ್ಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಐಕ್ಯತೆಯ ಒಂದು ಸ್ಫೂರ್ತಿಯನ್ನ ಇಟಲಿಯನ್ನರಿಗೆ ಈ ಮೂರು ಚಳುವಳಿಗಳು, ಫ್ರಾನ್ಸ್ನಲ್ಲಿ ನಡೆದಂತಹ ಮೂರು ಕ್ರಾಂತಿಗಳು ಕೂಡ ಅದಕ್ಕೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು. ದೇಶಭಕ್ತಿಯನ್ನ ಇಟಲಿಯನ್ನಲ್ಲಿ ಮೂಡಿಸಲಿಕ್ಕೆ ಅದು ಪ್ರಮುಖ ಕಾರಣ ಆಗ್ತಾ ಹೋಗುತ್ತೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳನ್ನ ಆ ಒಂದು ಇಟಲಿಯನ್ನರಿಗೆ ದಯಪಾಲಿಸಿದಂತಹ ಒಂದು ಹೆಮ್ಮೆ ಫ್ರಾನ್ಸ್ಗೆ ಸಿಗೋದನ್ನು ನಾವು ನೋಡ್ತಾ ಹೋಗ್ಬೋದು. ವಿದೇಶಿಯರ ದಬ್ಬಾಳಿಕೆ ವಿರುದ್ಧದ ದಂಗೆಗಳು ಹೇಳುವಂತೆ ಆ ಒಂದು ಫ್ರಾನ್ಸ್ನ ಕ್ರಾಂತಿ ಪ್ರೇರೇಪಣೆಯನ್ನು ನೀಡ್ತಾ ಹೋಗ್ತವೆ. ಸಿಸಲಿ, ನೇಪಲ್ಸ್ ಮತ್ತೆ ರೋಮಿನಲ್ಲಿ ದಂಗೆಗಳಾಗಲಿಕ್ಕೆ ಈ ಒಂದು ಫ್ರೆಂಚ್ ಕ್ರಾಂತಿಗೆ ಕಾರಣ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಇನ್ನು ನಾಲ್ಕನೇದಾಗಿ ಗುಪ್ತ ಸಂಘಗಳ ಪಾತ್ರ. ಅಂದ್ರೆ ಏನು ಯುವಕರನ್ನ ಸಂಘಟಿಸಿ ಅವರನ್ನ ಏಕೀಕರಣದಲ್ಲಿ ತೊಡಗಿಸಿಕೊಳ್ಳಿಕ್ಕೆ
ಹಲವಾರು ಗುಪ್ತ ಸಂಘಗಳು ಈ ಒಂದು ಇಟಲಿಯಲ್ಲಿ ಹುಟ್ಕೊಳ್ತಾ ಹೋಗ್ತವೆ. ದೇಶದ ನಾನಾ ಕಡೆ ಇದರ ಒಂದು ಶಾಖೆಗಳು ಇರ್ತಾ ಹೋಗ್ತವೆ. ಅವರ ಉದ್ದೇಶ ಏನಪ್ಪಾ ಅಂದ್ರೆ, ಯಾರು ದೇಶಕ್ಕೋಸ್ಕರ ಎಲ್ಲ ಒಂದು ಸರ್ವತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ರು ಅಂತ ಯುವಕರನ್ನ ಗುರುತಿಸಿ ಈ ಒಂದು ಸಂಘದ ಸದಸ್ಯರನ್ನಾಗಿ ಅವರನ್ನ ಮಾಡಿಕೊಂಡು ಆ ಒಂದು ಏಕೀಕರಣವನ್ನು ಸಾಧಿಸಲಿಕ್ಕೆ ಅವರನ್ನ ಬಳಸ್ಕೊಳ್ಳುವಂಥದ್ದು ಈ ಒಂದು ಸಂಘದ ಅಥವಾ ಈ ಒಂದು ಗುಪ್ತ ಸಂಘಗಳ ಧ್ಯೇಯ ಆಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಪರಕೀಯರನ್ನ ಹೊರ ಇಟಲಿಯಿಂದ ಹೊರಹಾಕುವಂಥದ್ದು ಕೂಡ ಇವರ ಒಂದು ಉದ್ದೇಶ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಅವು ಇಟಲಿಯನ್ನಲ್ಲಿ ರಾಷ್ಟ್ರ ಪ್ರಜ್ಞೆ ಮತ್ತು ಐಕ್ಯತೆಗಳನ್ನು ಮೂಡಿಸಿ ಇಟಲಿಯನ್ನ ಏಕೀಕರಣವನ್ನು ಸಾಧಿಸಲಿಕ್ಕೆ ಅವರು ಕಾರಣಕರ್ತರಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅವುಗಳಲ್ಲಿ ಅತ್ಯಂತ ಮಹತ್ತರವಾದಂತಹ ಗುಪ್ತ ಸಂಘವೇ ನೇಪಲ್ಸ್ನ 1820 ಕಾರ್ಬೋನರಿ ಸಂಘಗಳು ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಆ ಒಂದು ಗುಪ್ತ ಸಂಘಗಳಲ್ಲಿ ಅತಿ ಹಿರಿದಾದಂತಹ ಒಂದು ಪಾತ್ರವನ್ನು ವಹಿಸ್ತದ್ದು ಅಂತಂದ್ರೆ ನೇಪಲ್ಸ್ನಲ್ಲಿ ಇದ್ದಂತಹ ಕಾರ್ಬೋನರಿ ಸಂಘ. ಇದು ಕಲ್ಲಿದ್ದಲು ಉರಿಸುವವರ ಒಂದು ಸಂಘ ಆಗಿದ್ದು, ಕ್ರಾಂತಿಕಾರರು ರಾತ್ರಿಯ ವೇಳೆ ಊರ ಹೊರ ವಲಯಗಳಲ್ಲಿ ಸೇರಿ ಚಳಿ ಕಾಯುತ್ತಾ ರಾಷ್ಟ್ರ ವಿಮೋಚನೆಯ ಬಗ್ಗೆ ಅಥವಾ ಇಟಲಿಯ ಒಂದು ಏಕೀಕರಣದ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾ ಇದ್ರು. ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು. ತೀರ್ಮಾನಗಳನ್ನು ಅವರು ಸಂಘಟಿಸ್ತಾ ಇದ್ರು. ಮತ್ತೆ ಆ ಒಂದು ಸಂಘಗಳ ಕಾರ್ಯತಂತ್ರಗಳ ಬಗ್ಗೆ ಅಲ್ಲಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಕಾರ್ಬೋನರಿ ಸಂಘದ ಪ್ರೇರೇಪಿತದಿಂದ ನೇಪಲ್ಸ್, ಸಿಸಲಿ, ಪೀಡ್ಮಾಂಟ್, ಮಾಡೊನ್ನಾ ಮತ್ತೆ ಫಾರ್ಮಾಗಳಲ್ಲಿ ಕೂಡ ದಂಗೆಗಳಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಈ ಒಂದು ಕಾರ್ಬೋನರಿ ಸಂಘದ ಸದಸ್ಯರಿಂದ ಅವರ ಒಂದು ಪ್ರೇರೇಪಣೆಯಿಂದ ಏನಾಗುತ್ತೆ, ನೇಪಲ್ಸ್ನಲ್ಲಿ 1820, ಸಿಸಲಿ ಮತ್ತೆ ಪೀಡ್ಮಾಂಟ್ಗಳಲ್ಲಿ 1821, ಹಾಗೆ ಮಾಡೊನ್ನಾ ಮತ್ತೆ ಫಾರ್ಮಾ ಪ್ರಾಂತ್ಯಗಳಲ್ಲಿ ಈ ಒಂದು ದಂಗೆಗಳು ಸಂಭವಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಈ ಒಂದು ಕಾರ್ಬೋನರಿ ಸಂಘಗಳು ಇಟಲಿಯ ಏಕೀಕರಣದಲ್ಲಿ, ಅದರ ಒಂದು ಏಕೀಕರಣವನ್ನು ಸಾಧಿಸುವ ಒಂದು ಕಾರ್ಯದಲ್ಲಿ ಈ ಒಂದು ಸಂಘಗಳು ಹಿರಿಯಣ್ಣನ ಒಂದು ಪಾತ್ರವನ್ನ ವಹಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಾದ ನಂತರ 5ನೇದಾಗಿ ರಿಸಾರ್ಜಿಮೆಂಟೋ. 5ನೇದು ಪ್ರಮುಖವಾದಂತಹ ಕಾರಣ ಅಥವಾ ಪ್ರೇರಕವಾದಂತಹ ಅಂಶ ಏನಪ್ಪಾ ಅಂದ್ರೆ ರಿಸಾರ್ಜಿಮೆಂಟೋ ಅಂತ ಹೇಳಿ. ಇದೊಂದು ಇಟಲಿಯ ಪುನರುತ್ಥಾನ ಚಳುವಳಿ. ಅಂದ್ರೆ ಹೇಗೆ ಭಾರತದಲ್ಲಿ ಪುನರುಜ್ಜೀವನ ಚಳುವಳಿ ಆರಂಭ ಆಗ್ತಾ ಹೋಯಿತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಹಾಗೆ ಈ ಒಂದು ಇಟಲಿಯಲ್ಲಿ ಈ ಒಂದು ರಿಸಾರ್ಜಿಮೆಂಟೋ ಅನ್ನೋ ಒಂದು ಚಳುವಳಿ, ಪುನರುತ್ಥಾನ ಚಳುವಳಿ ಅಲ್ಲಿ ಮತ್ತೆ ಅಲ್ಲಿ ಕಾಣಿಸ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ದಯಾನಂದ ಸರಸ್ವತಿಯವರು ಈ ಒಂದು ವೇದಗಳಿಗೆ ಹಿಂತಿರುಗಿ ಅನ್ನೋ ಒಂದು ಮಾತನ್ನ ಹೇಳುವುದರ ಮುಖಾಂತರ ಭಾರತದ ಪುನರುಜ್ಜೀವನ ಚಳುವಳಿಯ ಬಗ್ಗೆ ಭಾರತೀಯರಿಗೆ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಕೂಡ ಈ ಒಂದು ಇಟಲಿಯಲ್ಲಿ ರಿಸಾರ್ಜಿಮೆಂಟೋ ಅನ್ನೋ ಒಂದು ಪುನರುತ್ಥಾನ ಚಳುವಳಿ ಅಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದು ಇಟಲಿಯ ಗತಕಾಲದ ವೈಭವವನ್ನ ಇಟಲಿಯನ್ನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಏಕೀಕರಣ, ಸ್ವಾತಂತ್ರ್ಯ, ದೇಶಭಕ್ತಿ, ಸಾಹಿತ್ಯ, ಮಂತ್ರಗಳನ್ನ ಅದು ಬೋಧಿಸ್ತಾ ಹೋಗುತ್ತೆ. ಗಣರಾಜ್ಯದ ಒಂದು ಸ್ಥಾಪನೆಯನ್ನ ಮತ್ತೆ ಸಂಸದೀಯ ಸರ್ಕಾರದ ಒಂದು ಆ ಒಂದು ಪುನರುತ್ಥಾನ ಚಳುವಳಿ ವಾದಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದು ಉದಾರವಾದದ ಶಿಕ್ಷಣ, ಸಾಹಿತ್ಯ, ಕಲೆಯ ಹೆಬ್ಬಾಗಿಲನ್ನ ಇಟಲಿಯಲ್ಲಿ ತೆರೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ವಿಜ್ಞಾನಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಹೋಗುತ್ತೆ. ಈ ಒಂದು ಚಳುವಳಿ ಇಟಲಿಯನ್ನರಲ್ಲಿ ಐಕ್ಯ ಭಾವನೆ ಮೂಡಿಸುವಲ್ಲಿ ಕೂಡ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು 6ನೇದಾಗಿ ದೇಶಭಕ್ತರ ಪಾತ್ರ. ಇಟಲಿಯಲ್ಲಿ ಜನ್ಮ ತಾಳಿದಂತಹ ದೇಶಭಕ್ತರಾದಂತಹ ಮ್ಯಾಸನಿ, ಗ್ಯಾರಿಬಾಲ್ಡಿ, ಕೌಂಟ್ ಕವೂರ್ ಹಾಗೆ ರಾಜನಾದಂತಹ 2ನೇ ವಿಕ್ಟರ್ ಇಮಾನ್ಯುಯಲ್ ಇವರೆಲ್ಲರೂ ಕೂಡ ಇಟಲಿಯಲ್ಲಿ ಪರಕೀಯರ ದಾಳಿಗಳನ್ನ ಬಹಳ ಅವರ ಒಂದು ದಬ್ಬಾಳಿಕೆಯನ್ನ ಖಂಡಿಸ್ತಾ ಹೋಗ್ತಾರೆ. ಹರಿದು ಹಂಚು ಹೋಗಿದ್ದಂತಹ ಆ ಒಂದು ಇಟಲಿಯ ಪ್ರಾಂತ್ಯಗಳನ್ನ, ಭೂಭಾಗಗಳನ್ನ ಒಂದುಗೂಡಿಸುವಂತಹ ಒಂದು ಹೆಜ್ಜೆಯಲ್ಲಿ ಅಥವಾ ದಾರಿಯಲ್ಲಿ ಇವರು ಹೆಜ್ಜೆಯನ್ನು ಇಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದಕ್ಕಾಗಿ ಅವರು ಹಗಲಿರುಳು ಕೂಡ ಶ್ರಮವನ್ನು ಪಡ್ತಾ ಹೋಗ್ತಾರೆ. ಅವರ ಒಂದು ಶ್ರಮದ ಪ್ರತಿಫಲವಾಗಿ ಇಟಲಿ ಏಕೀಕರಣ ಪೂರ್ಣಗೊಳ್ಳೋದನ್ನು ನಾವು
ನೋಡ್ತಾ ಹೋಗ್ಬೋದು. ಇವರು ಅಂದರೆ ಏನು ಈಗ 5 ಜನ ಹೇಳಿದೆ, 4 ಜನ, ಮ್ಯಾಜಿನಿ ಆಗಿರ್ಬೋದು, ಗ್ಯಾರಿಬಾಲ್ಡಿ ಆಗಿರ್ಬೋದು, ಕೌರ್ ಆಗಿರ್ಬೋದು, ಹಾಗೆ 2ನೇ ವಿಕ್ಟರ್ ಇಮಾನ್ಯುಯಲ್ ಇವರು ಇಟಲಿಯಲ್ಲಿ ಜನಿಸದಿದ್ದರೆ ಇಟಲಿಯ ಏಕೀಕರಣ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋದು ಇತಿಹಾಸಕಾರರ ಒಂದು ಅಭಿಪ್ರಾಯ. ಇನ್ನು 7ನೇದಾಗಿ ಮೆಟರ್ನಿಕ್ನ ಪಾತ್ರ. ಮೆಟರ್ನಿಕ್ನನು ಈ ಒಂದು ಇಟಲಿಯ ಬದ್ಧ ವೈರಿಯಾಗಿರ್ತಾರೆ. ಅವನ ಒಂದು ಪ್ರತಿಗಾಮಿ ನೀತಿಗೆ ಬಲಿಯಾದಂತಹ ಮೊದಲ ರಾಷ್ಟ್ರ ಅಂದರೆ ಅದು ಇಟಲಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದುಕೊಂಡು ಆ ಒಂದು ಇಟಲಿಯ ಭೂಭಾಗದ ಚಿತ್ರಣವನ್ನು ಅವನು ಸಂಪೂರ್ಣವಾಗಿ ಬದಲಾಯಿಸ್ತಾ ಹೋಗ್ತಾನೆ. ಅದನ್ನು ಛಿದ್ರಗೊಳಿಸಿ ವಿದೇಶಿಯರ ಒಂದು ಕೈಯಲ್ಲಿ ಇಡ್ತಾ ಹೋಗ್ತಾನೆ. ಇದು ಇಟಲಿಯನ್ನರ ಕ್ರೋಧಕ್ಕೆ ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. 1848ರ ಫ್ರೆಂಚ್ ಕ್ರಾಂತಿಯ ಪ್ರಭಾವದಿಂದ ಮೆಟರ್ನಿಕ್ನ ಪತನ ಸಂಪೂರ್ಣವಾಗಿ ಆಗ್ತಾ ಹೋಗುತ್ತೆ. ಹೀಗಾಗಿ ಇಟಲಿಗೆ ಇದ್ದಂತಹ ಪ್ರಬಲ ಶತ್ರುವಿನ ಬಾಧೆ ನಿವಾರಣೆ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು 8ನೇದಾಗಿ ಇಟಲಿಯ ಒಂದು ಏಕೀಕರಣಕ್ಕೆ ನಾಯಕತ್ವವನ್ನು ಒದಗಿಸಿಕೊಟ್ಟದ್ದು ಯಾವುದಪ್ಪ ಅಂದರೆ ಸಾರ್ಡಿನಿಯಾ ರಾಜ್ಯ. ಅದು ಆರ್ಥಿಕವಾಗಿ ಮತ್ತು ಸೈನಿಕವಾಗಿ ಅತ್ಯಂತ ಬಲಿಷ್ಠ ರಾಜ್ಯವಾಗಿ ಈ ಒಂದು ಇಟಲಿಯಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದರ ಒಂದು ಪ್ರಾಬಲ್ಯ ಇತರ ರಾಜ್ಯಗಳಿಗೆ ಸ್ಫೂರ್ತಿಯನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ಇಟಲಿಯಲ್ಲಿ ಜನಿಸಿದಂತಹ ಕವಿಗಳಾಗಿರ್ಬೋದು, ದಾರ್ಶನಿಕರಾಗಿರ್ಬೋದು, ಇವರು ಇಟಲಿಯನ್ನರಿಗೆ ಐಕ್ಯತೆಯನ್ನು ಬೋಧಿಸುವಂತಹ ಸಾಹಿತ್ಯವನ್ನು ಅವರು ಒದಗಿಸ್ತಾ ಹೋಗ್ತಾರೆ. ಆ ಸಾಹಿತ್ಯದ ಒಂದು ಅಧ್ಯಯನವನ್ನು ಮಾಡಿದಂತಹ ಇಟಲಿಯನ್ನರು ಏನು ಮಾಡ್ತಾರೆ, ಹೇಗಾದರೂ ಮಾಡಿ ನಾವು ಪರಕೀಯರಿಂದ ಮುಕ್ತಿ ಹೊಂದಬೇಕು, ಇಟಲಿಯ ಒಂದು ಏಕೀಕರಣವನ್ನು ಸಾಧಿಸಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವರು ಆಲೋಚನೆಯನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ವಿದ್ಯಾರ್ಥಿಗಳೇ ಇಟಲಿಯ ಒಂದು ಏಕೀಕರಣಕ್ಕೆ ಕಾರಣವಾದಂತಹ ಅಥವಾ ಪ್ರೇರಕವಾದಂತಹ ಪ್ರಮುಖ ಅಂಶಗಳು. ಇದಿಷ್ಟರಲ್ಲಿ ಏನಾದ್ರು ಡೌಟ್ ಇದ್ದರೆ ಕೇಳಿ. ಮುಂದಿನ ಒಂದು ಅವಧಿಯಲ್ಲಿ ನಾವು ಇಟಲಿಯ ಏಕೀಕರಣದ ವಿವಿಧ ಹಂತಗಳ ಬಗ್ಗೆ, ಅಂದರೆ ಯಾವ ಯಾವ ಮಟ್ಟದಲ್ಲಿ ಅಥವಾ ಯಾವ ಯಾವ ಹಂತದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗೋ, ಕೊನೆಗೆ ಹೇಗೆ ಅದು ಏಕೀಕರಣವನ್ನು ಸಾಧಿಸ್ತಾ ಹೋಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.